ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಬಹುಳ ತ್ರಯೋದಶಿ ಬುಧವಾರ 15/4/2026. ವಾರ ಬಂದು ಬುಧವಾರ, ತಿಥಿ ಬಂದು ತ್ರಯೋದಶಿ, ರಾತ್ರಿ 8 ಗಂಟೆ 11 ನಿಮಿಷದವರೆಗೂ. ನಕ್ಷತ್ರ ಬಂದು ಪೂರ್ವಭಾದ್ರ, ಹಗಲು 1 ಗಂಟೆ 7 ನಿಮಿಷದವರೆಗಿರ್ತಕ್ಕಂಥದ್ದು. ಯೋಗ ಬಂದು ಬ್ರಹ್ಮಯೋಗ, ಕರ್ಣ ಬಂದು ಗರಜೆ. ಅಲ್ಲಿಂದ ರಾಹುಕಾಲದ ವಿಶೇಷಕ್ಕೆ ಬಂದಾಗ ರಾಹುಕಾಲ 12ರಿಂದ 1:30, ಗುಳಿಕ ಕಾಲ 10:30ರಿಂದ 12, ಅರ್ಧಪ್ರಹರಿ ಬಂದು 6ರಿಂದ 7:30, ಯಮಗಂಡ ಬಂದು 7:30ರಿಂದ 9, ಅಮೃತ ಗಡಿಗೆಗಳು 7:30ರಿಂದ 9 ಗಂಟೆವರೆಗಿರ್ತಕ್ಕಂಥದ್ದು. ಈ ದಿನದ ವಿಶೇಷ ಅಂದರೆ ಮಾಮೂಲಿ ಪ್ರದೋಷ ಕಾಲ, ತ್ರಯೋದಶಿ ಪ್ರದೋಷ ಕಾಲ. ಶಿವನಿಗೆ ವಿಶೇಷವಾಗಿ ಪೂಜೆ ಮಾಡಿದರೆ ಸಾಯಣ್ಣ ಕಾಲದಲ್ಲಿ ಆ ಶಿವನ ದಯದಿಂದ ನಾವು ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳೆಲ್ಲ ನೆರವೇರ್ತಕ್ಕಂಥದ್ದು, ಶಿವನ ದಯ ಬರ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ. ಇನ್ನು ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹೂವಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿರ್ತಕ್ಕಂಥ ರೆಡಿಮೇಡ್ ಗಾರ್ಮೆಂಟ್ಸ್ ಆಗ್ಬೋದು, ಫುಡ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗ್ಬೋದು, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಪ್ರದೋಷ ಸೂಕ್ತವನ್ನು ಪಠಿಸಿ, ಯಾಕಂದರೆ ಇವತ್ತು ಪ್ರದೋಷ ಕಾಲ ಇರೋದ್ರಿಂದ ಪ್ರದೋಷ ಸೂಕ್ತ ಪಠಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದೃಷ್ಟಿ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಅಲ್ಪ ಆದಾಯ, ವೃಥಾ ಖರ್ಚುಗಳು, ಬಂಧುಗಳ ಮಿಲನ, ಹೈನುಗಾರಿಕೆ ಕೃಷಿಯಲ್ಲಿ ತೊಡಗಿರೋರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ನಡೀತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಆತ್ಮರೇ, ಅಲ್ಲಿಂದ ಮುಂದಕ್ಕೆ ಬಂದು ಮಿಥುನ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ಉದ್ಯೋಗ ಪ್ರಗತಿ, ರೇಷ್ಮೆ, ಅಣಬೆ, ಜೀನು ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ದಿನ. ಜವಳಿ ವ್ಯಾಪಾರಿಗಳು, ಗಾರ್ಮೆಂಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಪರಶಿವನನ್ನು ಧ್ಯಾನ ಮಾಡಿ ಬಿಲ್ವಾಷ್ಟಕವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕುರಿ, ಮೇಕೆ, ಕೋಳಿ, ಹಂದಿ ಸಾಕಾಣಿಕೆ ಮಾಡ್ತಕ್ಕಂಥ ರೈತರಿಗೆ ಇದನ್ನು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ, ಆಭರಣ ವ್ಯಾಪಾರಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ದಿನ ಇವತ್ತು. ನೀವು ಶಿವೋಷ್ಟೋತ್ತರವನ್ನು ಪಠಿಸಿ. ಶಿವ ಅಷ್ಟೋತ್ತರ ಸನಾಮ ಶಿವಾಯ ನಮಃ ಶೇಖರಾಯ ನಮಃ ಅಂತಕ್ಕಂಥದ್ದನ್ನು ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆಯಲ್ಲಿ ನಿವಾರಣೆ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕಟ್ಟಡ ಸಲಕರಣೆ ಯಾರು ಮಾಡ್ತಾರೆ ಅಂಗಡಿಗಳಲ್ಲಿ, ಇಟ್ಟಿಗೆ, ಸಿಮೆಂಟು, ಗ್ರಾನೈಟು, ಈ ಗ್ಲೇಸಸ್ಸು ಇವೆಲ್ಲ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ರುದ್ರ ತ್ರಿಶತಿಯನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸಿನ ಒಳಹರಿವು, ನೆಮ್ಮದಿ. ಈ ಕಾಫಿ, ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆ ಕೆಲಸದಲ್ಲಿ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಂಗೆ ಕನ್ಯಾ ರಾಶಿಗೆ ಬಂದಾಗ ಅಲ್ಲಿಂದ ತುಲಾ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ಧನಲಾಭ, ಬಂಧುಗಳ ಆಗಮನ. ಇದು ನೀರಾವರಿಯಲ್ಲಿ ಬೆಳೆಗಾರರ್ತಕ್ಕಂಥವ್ರು ಭತ್ತ, ಕಬ್ಬು, ನೆಲಗಡಲೆ, ರಾಗಿ ಯಾವುದೇ ಒಂದು ಬೆಳೆ ಮಾಡ್ತಕ್ಕಂಥವ್ರು ನೀರಾವರಿಯಲ್ಲಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯ ವೃತ್ತಿಯಲ್ಲಿ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಶರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅದರಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಕೊರತೆ ನಿವಾರಿಸುವಲ್ಲಿ ವಿಫಲ ಯತ್ನ. ನಿಮಗೆ ಹಣಕಾಸು ತೊಂದರೆ ಇರ್ತಕ್ಕಂಥದ್ದು ನಿವಾರಣೆ ಮಾಡ್ಕೊಳ್ಳೋಕೆ ಹೋಗ್ತೀರಾ, ಆದರೆ ನಿಮ್ಮ ಕೈಲಿ ಸಾಧ್ಯವಾಗೋದಿಲ್ಲ. ಈ ದಿನ ವೃಥಾ ತಿರುಗಾಟ ಇರ್ತಕ್ಕಂಥದ್ದು. ಈ ಮಾವು, ಗೇರು ಬೀಜ, ಹಲಸು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರೋ ಪೂಜಾ ದ್ರವ್ಯಗಳನ್ನು, ಹೋಮ ದ್ರವ್ಯಗಳನ್ನು ಮಾರ್ತಾರೆ ಅಂಗಡಿಗಳಲ್ಲಿ, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಬಿಲ್ವಾಷ್ಟಕವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವುದರಲ್ಲಿ ಸಫಲತೆ, ವಿದ್ಯಾರ್ಥಿಗಳಿಗೆ ಶುಭ ದಿನ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗಂತೂ ಬಹಳ ಒಳ್ಳೆಯ ದಿನ. ಹೈನುಗಾರಿಕೆ, ರೇಷ್ಮೆಗಾರಿಕೆಯಲ್ಲಿ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಡ್ರೈ ಫ್ರೂಟ್ಸು, ಈ ಕಾಫಿ ಪೌಡರು, ಟೀ ಪೌಡರು ಇಂಥವೆಲ್ಲ ಮಾರ್ತಾರಲ್ಲ ಅಂಗಡಿಗಳು, ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ.
ನೀವು ಗಣಪತಿ ಪಂಚರತ್ನವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ. ಹುಣಸೆ ಹಣ್ಣು, ಬೆಲ್ಲ ಯಾರು ಸ್ಟಾಕ್ ಇಟ್ಕೊಂಡಿರ್ತಾರೆ, ರೈತರು ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು, ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು. ಅದಲ್ಲದೆ ಈ ಪ್ಲಂಬಿಂಗ್ ಮಾಡ್ತಕ್ಕಂಥ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳು, ಎಲೆಕ್ಟ್ರಿಕಲ್ ಮೆಟೀರಿಯಲ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ, ವುಡ್ ವರ್ಕ್ಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶಿವನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸುಸ್ಥಿತಿಯಲ್ಲಿ ಹಣಕಾಸು ಪರಿಸ್ಥಿತಿ, ಕಾರ್ಯನಿಧಾನ, ಮಕ್ಕಳಿಂದ ಶುಭ ಸುದ್ದಿ. ಈ ಹುರುಳಿ, ಅಲಸಂದೆ, ತೊಗರಿ, ಅವರೇ ಈ ದ್ವಿದಳ ಧಾನ್ಯಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸು ಇರ್ತಕ್ಕಂಥವ್ರಿಗೆ ವ್ಯಾಪಾರಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ, ಮನೆಯಲ್ಲಿ ಶಾಂತಿ, ಮಕ್ಕಳಿಂದ ಶುಭ ಸುದ್ದಿ. ತರಕಾರಿ ಹಾಗೂ ಹೂವಿನ ವ್ಯಾಪಾರರಿಗೆ, ಬೆಳೆಗಾರರಿಗೆ ಇಬ್ಬರಿಗೂ ಸಹ ಶುಭಕರವಾಗಿರ್ತಕ್ಕಂಥ ದಿನ. ಈ ಬೇಕರಿಗಳು ನಡೆಸ್ತಕ್ಕಂಥವ್ರು, ಈ ಸ್ವೀಟ್ ಮೀಟ್ ಸ್ಟಾಲ್ಗಳು ನಡೆಸ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದನ್ನು ಇವತ್ತು ನೀವು ಶಿವಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ಪಂಚಾಂಗ ವಿಶೇಷ, 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆ ಪರಶಿವನ ದಯದಿಂದ ನಿಮ್ಮೆಲ್ಲರ ಕಾರ್ಯಗಳು ಶುಭವಾಗಿ ನೆರವೇರಲಿ. ಪ್ರದೋಷ ಕಾಲದಲ್ಲಿ ಶಿವನನ್ನು ಪ್ರಾರ್ಥಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.